ಈಗ ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ, ಒಂದು ಬ್ರೇಕಿಂಗ್ ಅಪ್ಡೇಟ್. ಹೈಕೋರ್ಟ್ ಆಯಿತು, ಶಾಲೆಗಳಾಯಿತು, ಈಗ ಪ್ರಭಾವಿಗಳಿಗೆ ಈಗ ಬಾಂಬ್ ಬೆದರಿಕೆ ಕರೆ ಬರ್ತಾ ಇದೆ ಇಮೇಲ್ ಮುಖಾಂತರ. ರಾಜ್ಯದ ಸಿಎಂ ಡಿಸಿಎಂ ಮೇಲ್ ಐಡಿಗೆ ಬಾಂಬ್ ಬೆದರಿಕೆ ಬಂದಿದೆ. ಸಿಎಂ ಡಿಸಿಎಂ ಇಬ್ಬರ ಮನೆಯಲ್ಲೂ ಕೂಡ ಬಾಂಬ್ ಫಿಕ್ಸ್ ಮಾಡಲಾಗಿದೆ, ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀವಿ ಅನ್ನುವಂಥ ಬೆದರಿಕೆ ಸಂದೇಶ ಇದು. 4 RDX ಐಡಿಯನ್ನ ನಾವು ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಆಗಂತುಕ ಇಮೇಲ್ ಮೂಲಕ ಈ ಬೆದರಿಕೆಯನ್ನ ಹಾಕಿದ್ದಾನೆ. ಆರ್ನಾ ಅಶ್ವಿನ್ ಶೇಖರ್ ಎಂಬಾತನ ಐಡಿಯಿಂದ ಒಂದು ಸಂದೇಶವನ್ನು ಕಳಿಸಲಾಗಿದೆ. ಡಿಸಿಎಂ DK ಶಿವಕುಮಾರ್ ಅವರ ಅಧಿಕೃತ ಇಮೇಲ್ ಐಡಿಗೆ ಈ ಒಂದು ಬಾಂಬ್ ಬೆದರಿಕೆ ಮೆಸೇಜ್ ಬಂದಿರೋದು. 4 RDX ಐಡಿಯನ್ನ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಈ ಆಗಂತುಕ ಬೆದರಿಕೆಯನ್ನು ಹಾಕಿದ್ದಾನೆ. ಸಿಎಂ ಹಾಗೂ DCM ಮನೆಯಲ್ಲಿ ನಾವು ಬಾಂಬ್ ಫಿಕ್ಸ್ ಮಾಡಿದ್ದೀವಿ ಅಂತ ಹೇಳಿ ಒಂದು ಇಮೇಲನ್ನು ಈತ ಕಳಿಸಿದ್ದಾನೆ. arna.ashwinshekar@outlook.com ಈ ಒಂದು ಮೇಲ್ ಐಡಿಯಿಂದ ಈ ಒಂದು ಥ್ರೆಟ್ ಬಂದಿರೋದು. DCM DK ಶಿವಕುಮಾರ್ ಅವರ ಅಧಿಕೃತ ಜಿಮೇಲ್ ಐಡಿಗೆ ಈ ಒಂದು ಮೇಲ್ ಕಳಿಸಲಾಗಿದೆ. ಬಾಂಬ್ ಫಿಕ್ಸ್ ಮಾಡಿದ್ದೀವಿ, ರಿಮೋಟ್ ಮೂಲಕ ಬ್ಲಾಸ್ಟ್ ಮಾಡ್ತೀವಿ, ಸಿಎಂ DCM ಇಬ್ಬರ ಮನೆ ಸುತ್ತ, ಇನ್ಫ್ಯಾಕ್ಟ್ ಮನೆಯಲ್ಲೂ ಕೂಡ ನಾವು ಬಾಂಬ್ ಫಿಕ್ಸ್ ಮಾಡಿದ್ದೀವಿ, 4 RDX ಹಾಗೂ ID ಬಾಂಬ್ ಫಿಕ್ಸ್ ಮಾಡಿದ್ದೀವಿ, ರಿಮೋಟ್ ಮುಖಾಂತರ ಬ್ಲಾಸ್ಟ್ ಮಾಡ್ತೀವಿ ಅಂತ ಹೇಳಿ ಈತ ಬೆದರಿಕೆಯ ಸಂದೇಶವನ್ನು ಈಗ ಕಳಿಸಿದ್ದಾನೆ. ಇನ್ನು ಈ ಒಂದು ಸಂದೇಶ ಬಂದ ಬೆನ್ನಲ್ಲೇ ಪೊಲೀಸರು ಕೂಡ ಅಲರ್ಟ್ ಆಗಿದ್ದಾರೆ. ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್ ಇದರ ಕುರಿತಾಗಿ. ಸಂದೇಶ್, ಈಗ ಹೈಕೋರ್ಟ್ ಆಯಿತು, ಶಾಲೆಗಳಾಯಿತು, ಏರ್ಪೋರ್ಟ್ಗಳಾಯಿತು, ಸೀದಾ ಸಿಎಂ DCM ಮನೆಗೆ ಕೈ ಹಾಕಿದ್ದಾರೆ. ಈ ಒಂದು ಬೆದರಿಕೆ ಹಾಕುವಂಥವ್ರು ಇದೊಂದು ಹೋಕ್ಸ್ ಕಾಲ ಅಥವಾ ಏನಾದರೂ ಇದರಿಂದ ಪೊಲೀಸರು ಪರಿಶೀಲಿಸಿ ಮಾಹಿತಿಯನ್ನು ಕೊಡ್ತಿದ್ದಾರಾ ಅಂತ ಹೇಳಿ? ರಾಹುಲ್, ಈಗಾಗಲೇ ಪರಿಶೀಲನೆ ಸಂದರ್ಭದಲ್ಲಿ ಇದೊಂದು ಹುಸಿ ಬಾಂಬ್ ಮೇಲ್ ಅಂತ ಗೊತ್ತಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಇಷ್ಟು ದಿನಗಳ ಕಾಲ ಹೈಕೋರ್ಟ್ ಹಾಗೆ ಶಾಲೆಗಳಿಗೆ ಹುಸಿ ಬಾಂಬ್ ಬೆದರಿಕೆ ಕರೆ ಕೊಡ್ತಿದ್ದಂತವರು ಈಗ ತಮ್ಮ ಮಜಲನ್ನ ಚೇಂಜ್ ಮಾಡಿದ್ದಾರೆ. ಅಂದ್ರೆ ರಾಜ್ಯದ ಪ್ರಭಾವಿ ನಾಯಕರ ಮೇಲ್ ಐಡಿಗೆ ಬಾಂಬ್ ಥ್ರೆಟ್ ಮೇಲ್ ಅನ್ನ ಮಾಡ್ತಾ ಇರುವಂತದ್ದು. ಇದು ಕಳೆದ 3 ದಿನಗಳ ಹಿಂದೆ ನಡೆದಿರುವಂತಹ ಘಟನೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಸಿಎಂ ಸಿದ್ದರಾಮಯ್ಯ ಹಾಗೆ DCM DK ಶಿವಕುಮಾರ್ ಅವರ ಒಂದು ಪರ್ಸನಲ್ ಮೇಲ್ ಐಡಿಗೆ ಒಂದು ಮೇಲ್ ಬರುತ್ತೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಅರ್ನಾ ಅಶ್ವಿನ್ ಶೇಖರ್ ಎಂಬ ಒಂದು ಮೇಲ್ ಐಡಿಯಿಂದ ಅವರಿಗೆ ಮೇಲ್ ಬರುತ್ತೆ. ಆ ಮೇಲ್ ನಲ್ಲಿ ಪ್ರಮುಖವಾಗಿ ಅವರು ರಿಮೋಟ್ ಮೂಲಕ ನಾವು ಬಾಂಬ್ ಅನ್ನ ಬ್ಲಾಸ್ಟ್ ಮಾಡ್ತೀವಿ, ಜೊತೆಗೆ ಈಗಾಗಲೇ 6 RDX ಅನ್ನ ಜೊತೆಗೆ IED ಬಾಂಬ್ ಅನ್ನ ನಿಮ್ಮ ಮನೆಯಲ್ಲಿ ಇಟ್ಟಿದ್ದೀವಿ, ಜೊತೆಗೆ ರಿಮೋಟ್ ಮುಖಾಂತರವಾಗಿ ಆ ಬಾಂಬ್ ಅನ್ನ ನಾವು ಬ್ಲಾಸ್ಟ್ ಮಾಡ್ತೀವಿ ಅಂತ ಒಂದು ಮೇಲ್ ಅನ್ನ ಕಳಿಸ್ತಾರೆ. ಆ ಮೇಲ್ ಬಂದ ನಂತರ ಸದ್ಯ ಪೊಲೀಸರು ಕೂಡ ಅಲ್ಲಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸ್ತಾರೆ. ಪರಿಶೀಲನೆ ನಡೆಸಿದ ಬಳಿಕ ಇದೊಂದು ಹುಸಿ ಬಾಂಬ್ ಕರೆ ಅನ್ನೋದು ಕೂಡ ಈಗಾಗಲೇ ಗೊತ್ತಾಗಿದೆ. ಆದ್ರೆ ಈಗಾಗಲೇ ಪೊಲೀಸರೇ ಖುದ್ದು ಈ ಕೇಸನ್ನ ಸುಮೋಟೋ ಕೇಸ್ ದಾಖಲು ಮಾಡ್ಕೊಂಡಿದ್ದಾರೆ. ಆದ್ರೆ ಎಲ್ಲ ಒಂದ್ ಕಡೆ ಈ ಕೇಸ್ನ ಬೆನ್ನತ್ತಬೇಕಾಗಿದ್ದಂತ ಪೊಲೀಸರು FIR ಅನ್ನ ಮಾಡ್ಕೊಂಡು ಈಗ ಕೈ ಚೆಲ್ಲಿ ಕೂತಿದ್ದಾರೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಇದೇ ರೀತಿಯ ಹುಸಿ ಬಾಂಬ್ ಕರೆಗಳು ಬರ್ತಾ ಇರ್ತವೆ. ಆ ಹುಸಿ ಬಾಂಬ್ ಕರೆಗೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿ FIR ಅನ್ನ ದಾಖಲು ಮಾಡ್ಕೊಳ್ತಾರೆ. ಆದ್ರೆ ತನಿಖೆ ಮುಕ್ತಾಯವನ್ನ ಕಾಣ್ತಾ ಇಲ್ಲ. ಅಂದ್ರೆ ಯಾರು ಈ ಒಂದು ಮೇಲ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಟೆಕ್ನಿಕಲ್ ಆಗು ಕೂಡ ಸಾಕಷ್ಟು ಸಮಸ್ಯೆಗಳಿರೋದ್ರಿಂದ ಈಗ ಸದ್ಯ ಈ ಒಂದು ಕರೆಯನ್ನ ಅಥವಾ ಈ ಮೇಲ್ ಐಡಿಯನ್ನ ಅಥವಾ ಮೇಲ್ ಏನ್ ಬಂದಿದೆ ಥ್ರೆಟ್ ಮೇಲ್ ಅನ್ನ ಯಾವ ರೀತಿ ಪರಿಗಣನೆಗೆ ತೆಗೆದುಕೊಳ್ತಾರೆ ಪೊಲೀಸರು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ರಾಹುಲ್, ರೈಟ್ ಸಂದೇಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.